ನನ್ನ ಹೆಸರು ಶರಣಗೌಡ ಅಂತೇಳಿ ಗ್ರಾಮೀಣ ಕೂಲಿ ಕಾರ್ಮಿಕರ ಸಂಘಟನೆ ವತಿಯಿಂದ ಇವತ್ತು ನಾವು ಪತ್ರಿಕಾ ಭವನದಲ್ಲಿ ಪ್ರೆಸ್ ಮೀಟ್ ಮಾಡಿದ್ದೀವಿ. ಮುಖ್ಯವಾಗಿ ಮಹಾತ್ಮ ಗಾಂಧಿ ರಾಷ್ಟ್ರೀಯ ಗ್ರಾಮೀಣ ಉದ್ಯೋಗ ಖಾತ್ರಿ ಕಾನೂನು ಏನಿತ್ತು ಅದನ್ನು ಹೆಸರು ಬದಲಿಸುವ ನೆಪದಲ್ಲಿ ಕೇಂದ್ರ ಸರ್ಕಾರ ಇವತ್ತು ಆ ಕಾಯ್ದೆಯನ್ನೇ ಸಂಪೂರ್ಣವಾಗಿ ಬದಲಿಸುವಂಥ ಒಂದು ವ್ಯವಸ್ಥೆಗೆ ಹೋಗ್ತಾ ಇದೆ. ಇದನ್ನು ಖಂಡಿಸಿ ನಾವು ಈಗಾಗಲೇ ಇವತ್ತು ರಾಜ್ಯವ್ಯಾಪ್ತಿ ಸಂಸದರ ಮನೆ ಮುಂದೆ ಒಂದು ಹೋರಾಟ ಹಮ್ಮಿಕೊಳ್ತಾ ಇದ್ದೀವಿ. ಮುಖ್ಯವಾಗಿ ಈ ಕಾನೂನಿನಲ್ಲಿ ಈಗೇನು ಕೂಲಿಕಾರರು ಏನು ಬೇಡಿಕೆ ಆಧಾರಿತ ಕೂಲಿ ಸಿಗ್ತಿತ್ತು ಅದನ್ನು ಈಗ ಸಂಪೂರ್ಣವಾಗಿ ಬೇಡಿಕೆ ಆಧಾರಿತ ಕೂಲಿಯನ್ನು ಬದಲಾಗಿ ಪೂರೈಕೆ ಆಧಾರಿತ ಕೂಲಿ ಅಂಥೇಳಿ ಕೇಂದ್ರ ಸರ್ಕಾರ ಕಾನೂನು ಬದಲಾಯಿಸ್ಕೊಂಡಿದೆ. ಅದರ ಜೊತೆಗೆ ಬಜೆಟ್ನಲ್ಲಿ ಕೂಡ ಸಾಕಷ್ಟು ವ್ಯತ್ಯಾಸಗಳನ್ನು ಕೂಡ ಮಾಡಿಕೊಂಡಿದೆ ಸರ್ಕಾರ. ಈಗಾಗಲೇ ಕೇಂದ್ರ ಸರ್ಕಾರ ಸಂಪೂರ್ಣ ಉದ್ಯೋಗ ಖಾತ್ರಿದ ವರ್ಷದ ಬಜೆಟನ್ನು ಕೇಂದ್ರ ಸರ್ಕಾರನೇ ನಿಭಾಯಿಸ್ತಿತ್ತು. ಈಗಿನ ಒಂದು ಹೊಸ ಕಾಯ್ದೆಯಲ್ಲಿ 60-40 ರೇಷಿಯೋನಲ್ಲಿ ಸರ್ಕಾರ ಕೆಲವೊಂದು ಪ್ರದೇಶಗಳನ್ನು ಬಿಟ್ಟು ಉಳಿದೆಲ್ಲ 60-40 ರೇಷಿಯೋನಲ್ಲಿ ಅದು ಒಂದು ಬಜೆಟನ್ನು ನಿರ್ಮಾಣ ಮಾಡ್ಕೊಳ್ತಾ ಇದೆ. ಆಮೇಲೆ ಜನರೇನು ಗ್ರಾಮ ವಿಕೇಂದ್ರೀಕರಣ ಆಗಿತ್ತು, ಮೊದಲ ಗ್ರಾಮ ಪಂಚಾಯತ್ ಮೂಲಕ ಕಾಮಗಾರಿಗಳನ್ನು ಆಯ್ಕೆ ಮಾಡಿ ಅದನ್ನು ಅನುಷ್ಠಾನಗೊಳ್ತಿದ್ವು, ಅದನ್ನು ಸಂಪೂರ್ಣವಾಗಿ ಇವತ್ತು ತೆಗೆದುಹಾಕಿಬಿಟ್ಟು ಕೇಂದ್ರೀಕೃತ ಮಾಡಿಕೊಂಡು ಆ ಕಾಮಗಾರಿಗಳಿಗೆ ಕೇಂದ್ರದ ಅನುಮತಿ ಬರೋವರೆಗೂ ಕೂಡ ಆ ಒಂದು ಕೆಲಸ ಮಾಡಲಿಕ್ಕೆ ಕೂಲಿಕಾರರಿಗೆ ಕೆಲಸ ಸಿಗಲಾರದಂಥ ಒಂದು ಪರಿಸ್ಥಿತಿ ನಿರ್ಮಾಣ ಮಾಡಿದ್ದಾರೆ. ಇದನ್ನು ನಾವು ಸಂಪೂರ್ಣವಾಗಿ ಗ್ರಾಮೀಣ ಕೂಲಿ ಕಾರ್ಮಿಕ ಸಂಘಟನೆ ಇವತ್ತು ಖಂಡಿಸ್ತಾ ಇದ್ದೀವಿ. ಇದರ ಭಾಗವಾಗಿ ಈಗಾಗಲೇ 16 ಮತ್ತು 17ನೇ ಏನು ಸಂಸತ್ನಲ್ಲಿ ಇದನ್ನು ಆಲ್ರೆಡಿ ಮಂಡನೆ ಜೊತೆಗೇ ಅನುಮೋದನೆ ಕೂಡ ಆಗಿ ರಾಜ್ಯಸಭೆ ಕೂಡ ಹೋಗಿದೆ. ಅದಕ್ಕೆ ಈಗಾಗಲೇ ರಾಜ್ಯವ್ಯಾಪ್ತಿ ಸಾಕಷ್ಟು ಸಂಘಟನೆಗಳು ಈ ಒಂದು ಹೊಸ ಮಸೂದೆ ಬೇಡ, ನಮಗೆ ಹಳೆ ಮಸೂದೆನೇ ಮುಂದುವರಿಸಬೇಕು, ಹೊಸ ಮಸೂದೆ ಬೇಡ ಅಂತೇಳಿ ಈಗಾಗಲೇ ಸಾಕಷ್ಟು ದೇಶವ್ಯಾಪಿ ಸಂಘಟನೆಗಳು ಮುಷ್ಕರ ಕೈಗೊಂಡಿದ್ದಾವೆ. ಅದೇ ರೀತಿಯಲ್ಲಿ ನಾವು ಗ್ರಾಮೀಣ ಕೂಲಿ ಕಾರ್ಮಿಕ ಸಂಘಟನೆ ಕೂಡ ಇಂದಿನಿಂದ 22ನೇ ತಾರೀಕು ಪ್ರತಿ ಸಂಸದರ ಮನೆ ಮುಂದೆ ಹೋರಾಟ ಮಾಡಿ ಬರೀ ಮಹಾತ್ಮ ಗಾಂಧಿ ಹೆಸರು ಬದಲಾಯಿಸಿದಷ್ಟೇ ಈ ಕಾನೂನಲ್ಲಿಲ್ಲ, ಅದ್ರ ಒಳಗಂತ ಒಕ್ಕೊಂಡು ನೋಡಿರಿ, ನೀವು ಸಂಸತ್ನಲ್ಲಿ ಅದನ್ನು ರೇಸ್ ಮಾಡಿರಿ ಅಂತ ತಿಳ್ಕೊಂಡು ಅವ್ರ ಮನೆ ಮುಂದೆ ಹೋಗಿ ಅವರಿಗೆ ಒಂದು ಮನವಿ ಪತ್ರ ಕೊಟ್ಟು ಅಲ್ಲಿ ಒಂದು ಹೋರಾಟ ಮಾಡಲಿಕ್ಕೆ ಒಂದು ವ್ಯವಸ್ಥೆ ಮಾಡ್ಕೊಂಡಿವಿ. ತದನಂತರದಲ್ಲಿ ನಾವು ಪ್ರತಿ ಜಿಲ್ಲೆಯಿಂದ ಕೂಡ ಒಂದು ಪ್ರಧಾನಮಂತ್ರಿಗಳಿಗೆ ಪತ್ರ ಚಳವಳಿ ಮುಖಾಂತರ ಈ ಮೊದಲನೇ ಕಾನೂನಿಗೂ ಮತ್ತು ಈಗಿನ ಕಾನೂನಿಗೆ ಇರೋಂಥ ವ್ಯತ್ಯಾಸನ ಅವ್ರ ಗಮನಕ್ಕೆ ತರಲಿಕ್ಕೆ ನಾವು ಪ್ರಯತ್ನ ಮಾಡಬೇಕನ್ನೋಂಥದ್ದು ಒಂದು ಕೂಡ ನಮ್ಮ ಉದ್ದೇಶ ಇಟ್ಕೊಂಡಿದ್ದೀವಿ. ಈ ಥರದ ವ್ಯವಸ್ಥೆಗಳು ಇಟ್ಕೊಂಡು ನಾವು ಇವತ್ತಿನಿಂದ ಈ ಒಂದು ಹೋರಾಟಕ್ಕೆ ಇದನ್ನು ಖಂಡಿಸಿ ಹೋರಾಟನ ಮುಂದುವರಿಸ್ತಾ ಇದ್ದೀವಿ. ನನ್ನ ಹೆಸರು ಶರಣಗೌಡ ಅಂತೇಳಿ ಗ್ರಾಮೀಣ ಕೂಲಿ ಕಾರ್ಮಿಕರ ಸಂಘಟನೆ. ಸರ್, ನನ್ನ ಹೆಸರು ಗುರುರಾಜ, ಗ್ರಾಮೀಣ ಕೂಲಿ ಕಾರ್ಮಿಕರ ಸಂಘಟನೆಯ ರಾಜ್ಯ ಪ್ರಧಾನ ಕಾರ್ಯದರ್ಶಿಯಾಗಿ ಮಾತಾಡ್ತಾ ಇದ್ದೀನಿ. ಇವತ್ತು ಏನು ಕೇಂದ್ರ ಸರ್ಕಾರ ಮಹಾತ್ಮ ಗಾಂಧಿ ರಾಷ್ಟ್ರೀಯ ಗ್ರಾಮೀಣ ಉದ್ಯೋಗ ಖಾತ್ರಿ ಅಂತ ಏನು ಕಾನೂನು ಇತ್ತು, ಉದ್ಯೋಗ ಖಾತ್ರಿ ಕಾನೂನು, ಅದನ್ನು ಈಗ ರಾಮ್ಜಿ ಅಂತೇಳಿ ಒಂದು ಯೋಜನೆ ಸ್ಕೀಮ್ ಅಂತ ಮಾಡಿದ್ದಾರೆ. ಇದು ನಿಜವಾಗ್ಲೂ ಹಳ್ಳಿ ಮಟ್ಟದಲ್ಲಿ ಜನರಿಗೆ ಯಾವುದೇ ರೀತಿಯಿಂದ ಕೆಲಸ ಸಿಗಲಾರ್ದಂಥ ಒಂದು ಕಾರ್ಮಿಕರಿಗೆ ಯಾವುದೇ ರೀತಿಯಿಂದ ಕೆಲಸ ಸಿಗಬಾರ್ದು, ಜನ ಇನ್ನಷ್ಟು ಗುಳೆ ಹೋಗ್ಬೇಕನ್ನೋಂಥ ಒಂದು ಹುನ್ನಾರ ಇದು ಕೇಂದ್ರ ಸರ್ಕಾರದ್ದು. ಇವತ್ತು ನೋಡಿರಿ, ಜನ ಬೇಡಿಕೆ ಅನುಗುಣವಾಗಿ ಕೆಲಸ ಸಿಗಂಗಿಲ್ಲ. ಈಗ ಜನ ಅದು ಮೊದಲೇ ಕಾನೂನಲ್ಲಿ ಹೆಂಗಿತ್ತು ಅಂತಂದ್ರೆ, ಕೆಲಸ ಕೇಳ್ತೀವಿ ನಾವು, ಕೆಲಸ ಕೇಳಿದಾಗ ನಮಗೆ ಕೆಲಸ ಕೊಡ್ಬೇಕಂತ ಕಾನೂನಲ್ಲಿ ಮೊದಲೇ ಕಾನೂನಲ್ಲಿ ಇತ್ತು. ಇವಾಗ ಹಂಗಿಲ್ಲ, ಸರ್ಕಾರ ಯಾವಾಗ ಹೇಳ್ತದೋ ಅವಾಗ ನಾವು ಕೆಲಸ ಮಾಡಬೇಕು. ಅಂದರೆ ಜನ ಖಾಲಿ ಇರಲಿಲ್ಲ ಅಂತಂದ್ರೆ ಅವಾಗ ಸರ್ಕಾರ ಕೆಲಸ ಕೊಟ್ಟಿದ್ರೆ ಕೆಲಸ ಮಾಡೋಂಗಿಲ್ಲ ನಾವು. ಆ ಥರ ಇವತ್ತು ನೋಡಿರಿ, ಈಗಿನ ಪರಿಸ್ಥಿತಿ ಹಳೆ ಕಾನೂನಲ್ಲಿನೇ ಅಷ್ಟು ಪೂರ್ತಿ ಬಜೆಟ್ ಕೇಂದ್ರ ಸರ್ಕಾರ ಕೊಡ್ತಿತ್ತು ಅಂದ್ರೂ ಆವಾಗಲೇ 40ರಿಂದ 50 ದಿನ ಮಾತ್ರ ಕೆಲಸ ಮಾಡ್ತಾ ಇದ್ದಾರೆ ಜನ. ಈಗ 25-26ನೇ ಸಾಲಿನಲ್ಲಿನೇ 40 ದಿನ ಕೆಲಸ ಸಿಕ್ಕಿಲ್ಲ ಇನ್ನೂವರೆತನ. ಹಿಂಗಿದ್ದಾದ್ಮೇಲೂ ಕೂಡ ಈ ಕಾನೂನು ಬಂದಾದಮೇಲೆ ಒಂದು 10ರಿಂದ 15 ದಿನವೂ ಕೆಲಸ ಸಿಗಂಗಿಲ್ಲ. ಈ ರೀತಿ ಜನರಿಗೆ ಅನ್ಯಾಯ ಮಾಡ್ತಾ ಇದ್ದಾರೆ, ಕಾರ್ಮಿಕರಿಗೆ ಅನ್ಯಾಯ ಮಾಡ್ತಾ ಇದ್ದಾರೆ. ಇದನ್ನು ಖಂಡಿಸಿ ನಾವು ರಾಜ್ಯಾದ್ಯಂತ ಸಂಸದರ ಮನೆ ಮುಂದೆ ಹೋರಾಟ ಮಾಡ್ತೀವಂತ ಈ ಮೂಲಕ ತಮ್ಮಲ್ಲಿ ತಿಳಿಪಡಿಸ್ತೀನಿ. ಸರ್, 22ನೇ ತಾರೀಕು ರಾಜ್ಯಾದ್ಯಂತ ಮಾಡ್ತಾ ಇದ್ದೀವಿ. ದೇಶಾದ್ಯಂತ ಮೊನ್ನೆನೇ ಸ್ಟಾರ್ಟ್ ಆಗಿದ್ದಾರೆ. ಅವರು 16ನೇ ತಾರೀಕು ಏನು ಪಾಸ್ ಮಾಡಿದ್ರು ಅವತ್ತಿಂದನೇ ಚಾಲೂ ಮಾಡಿದ್ದೀವಿ. ಆದರೆ ಈಗ ಸಂಸದರ ಮನೆ ಮುಂದೆ ರಾಜ್ಯಾದ್ಯಂತ 22ನೇ ತಾರೀಕು ಮಾಡ್ತಾ ಇದ್ದೀವಿ ಸರ್. ನನ್ನ ಹೆಸರು ಗುರುರಾಜ, ನಾನು ಗ್ರಾಮೀಣ ಕೂಲಿ ಕಾರ್ಮಿಕರ ಸಂಘಟನೆಯ ಪ್ರಧಾನ ಕಾರ್ಯದರ್ಶಿ.